ಹಲೋ ವೆಲ್ಕಮ್ ಬ್ಯಾಕ್. ನೆಕ್ಸ್ಟ್ ನಾವು ವಿಸಿಟ್ ಮಾಡಿದ ಪ್ಲೇಸ್ ಯಾವುದಂದರೆ ದಿ ಫೇಮಸ್ ಊಟಿ ಬೋಟ್ ಹೌಸ್. ಇಲ್ಲಿ ಏನಂದರೆ ಫಸ್ಟ್ ಎಂಟ್ರಿ ಫೀಸು ₹25 ಪರ್ ಪರ್ಸನ್ಗೆ ತೊಗೋಬೇಕು. ಅದಾದಮೇಲೆ ನಾವು ಅಲ್ಲಿ ಬೋಟ್ ಹೌಸಲ್ಲಿ ರೈಡ್ಗೆ ₹250 ಏನೋ ಚಾರ್ಜಸ್ ಮಾಡ್ತಾರೆ. ₹250 ಕೊಟ್ಟು ಮತ್ತೆ ಟಿಕೆಟ್ ತೊಗೋಬೇಕು. ತೊಗೊಂಡು ನಾವು ಈ ಥರ ಹೊರಟ್ವಿ. ಅವರೇ ಸೇಫ್ ಜಾಕೆಟ್ ಕೂಡ ಕೊಟ್ಟಿರ್ತಾರೆ. ಬಟ್ ಏನು ಬೇಜಾರಂದರೆ ಬರೀ 30 ಮಿನಿಟ್ಸ್ ಅಷ್ಟೇ ಕೊಟ್ಟಿದ್ರು. 30 ಮಿನಿಟ್ಸಲ್ಲಿ ಅಷ್ಟು ದೊಡ್ಡ ಲೇಕ್ ಏನಿರುತ್ತಲ್ಲ ಅದನ್ನು ಸುತ್ತ ಹೋಗಿ ಲಾಸ್ಟ್ವರೆಗೂ ನೋಡ್ಕೊಂಡು ಬರೋಕ್ಕಾಗೋದೇ ಇಲ್ಲ. ಸೊ ಮುಗಿಸ್ಕೊಂಡು ನಾವು ಅಲ್ಲಿಂದ ಹೊರಟ್ವಿ. ಆಲ್ಮೋಸ್ಟ್ ನೀವೊಂದು 1 ಅವರ್ ಆಗುತ್ತೆ ಅಲ್ಲಿ ಹೋಗಿ ಟಿಕೆಟ್ ತೊಗೊಂಡು ಅಲ್ಲೆಲ್ಲ ಹೋಗಿ ಓಡಾಡ್ಕೊಂಡು ಬರ್ತೀನಿ ಅಂದರೆ. ಸೊ ಅದನ್ನು ಮುಗಿಸ್ಕೊಂಡು ನಾವು ಊಟ ಮಾಡೋಣ ಅಂತ ಬಂದ್ವಿ. ಆಲ್ಮೋಸ್ಟ್ ನಮಗೆ ಟೈಮ್ ಬಂದು 1:30 1:45 ಆಗಿತ್ತು. ನನಗೆ ಏನಂದರೆ ಊಟಿಲಿ ಎಲ್ಲ ರೆಸ್ಟೋರೆಂಟ್ಸಲ್ಲೂ ಅಷ್ಟೇ ಫುಡ್ಡು ರೆಕಮೆಂಡೆಡ್ ಆಯ್ಲಿ ಅಂತ ಅನ್ನಿಸ್ತು. ಎಲ್ಲ ಕಡೆ ಚೆನ್ನಾಗಿರುತ್ತೆ ಟೇಸ್ಟು. ಒಂದು ಹೋಟೆಲ್ಗಿಂತ ಇನ್ನೊಂದು ಹೋಟೆಲ್ಗೆ ಹೋದರೆ ಅಲ್ಲಿ ಇನ್ನೂ ಚೆನ್ನಾಗಿರುತ್ತೆ. ಸೊ ಊಟ ಎಲ್ಲ ಚೆನ್ನಾಗಿ ತಿಂದ್ಕೊಂಡು ಮುಗಿಸ್ಕೊಂಡು ಆನ್ ದ ವೇ ಬಂದ್ವಿ. ಬರ್ತಾ ಇದೊಂದು ಲೊಕೇಶನ್ ತುಂಬ ಚೆನ್ನಾಗಿತ್ತು. ಇದು ಆ್ಯಕ್ಚುಲಿ ನಮ್ಮ ಹಸ್ಬೆಂಡ್ ಹೇಳ್ತಾಯಿದ್ರು ಶೂಟಿಂಗ್ ಸ್ಪಾಟ್ ಅಂತ. ಇಲ್ಲಿ ಸುಮಾರು ಮೂವೀಸ್ ಎಲ್ಲ ಶೂಟಿಂಗ್ ಮಾಡ್ತಾರಂತೆ. ಸೊ ನನಗೆ ಆ್ಯಕ್ಚುಲಿ ಲಾಸ್ಟ್ ವ್ಲಾಗಲ್ಲಿ ಹೇಳಿದೆ ನಾನು ಯಾವ ಪ್ಲೇಸು ನಾನು ಮಿಸ್ ಮಾಡಿಕೊಂಡೆ, ನೀವು ಮಿಸ್ ಮಾಡ್ಕೊಬೇಡಿ ಅಂತ. ಅದೇನಂದರೆ ಟಾಯ್ ಟ್ರೈನ್. ಊಟಿ ಫೇಮಸ್ ಬಂದು ಟಾಯ್ ಟ್ರೈನೇ. ಬಟ್ ಅವ್ರು ನಮಗೆ ಹೋಟೆಲವರೇ ಫಸ್ಟೇ ಹೇಳ್ಬಿಟ್ಟಿದ್ರು ಆ್ಯಕ್ಚುಲಿ ನೀವು ಹೋಗಬೇಡಿ, ಸಂಡೇ ಆಗಿರೋದ್ರಿಂದ ನನಗೆ ಟಿಕೆಟ್ ಸಿಗಲ್ಲ ಅಂತ. ಸೊ ನಾವು ಹೋಗಿ ಮತ್ತೆ ಟೈಮ್ ವೇಸ್ಟ್ ಮಾಡ್ಕೊಳ್ಳೋದು ಬೇಡ, ನಮ್ಮ ಹತ್ರ ಇದ್ದಿದ್ದೇ 1 ಡೇ, ಹಾಗಾಗಿ ನಾವು ವಾಪಸ್ ಬಂದ್ವಿ. ನೆಕ್ಸ್ಟ್ ನೀವು ಯಾರಾದರೂ ಹೋಗೋ ಪ್ಲ್ಯಾನ್ ಇದ್ದರೆ ಆನ್ಲೈನಲ್ಲಿ ಫಸ್ಟೇ ಬುಕ್ಕಿಂಗ್ ಮಾಡ್ಕೊಳ್ಳಿ. ಆದರೆ ನೆಕ್ಸ್ಟ್ ನಾವು ವಿಸಿಟ್ ಮಾಡಿದ್ದು ಪಾಯ್ಕರ ವಾಟರ್ ಫಾಲ್ಸ್. ಇದಂತೂ ಎಷ್ಟು ಚೆನ್ನಾಗಿದೆ, ಅದ್ಭುತ. ಅಂದರೆ ಎಷ್ಟು ಮನಸ್ಸಿಗೆ ಖುಷಿ ಕೊಡುತ್ತೆ ಗೊತ್ತಾ. ನಾವು ಆ್ಯಕ್ಚುಲಿ ಸ್ಟೆಪ್ಸ್ ಇಳಿತಾನೆ ಆ ನೀಲಗಿರಿ ಫುಲ್ಲು ನೀಲಗಿರೀಸ್ ಇದೆ. ಅದಾದಮೇಲೆ ನಿಧಾನಕ್ಕೆ ಕರ್ಕೊಂಡು ಬರ್ತಾ ಇರೋ ನೀರು ಮತ್ತು ಅಲ್ಲಲ್ಲೇ ಹಸುಗಳು ಅದೆಲ್ಲ ಮೇಯ್ತಾ ಇರುತ್ತೆ. ಏನೋ ಒಂಥರ ಮನಸ್ಸಿಗೆ ಎಷ್ಟು ಖುಷಿ ಕೊಡುತ್ತೆ ಗೊತ್ತಾ ಈ ಜಾಗ. ಆ್ಯಕ್ಚುಲಿ ಬಿಸಿಲಿತ್ತು ನಾವು ಹೋದಾಗ, ಬಟ್ ನನಗೆ ಅಷ್ಟು ಏನು ತುಂಬ ಬಿಸಿಲು ಆ ಥರ ಏನೂ ಅನುಭವ ಆಗಿಲ್ಲ. ಏನೋ ಒಂಥರ ಇನ್ನೂ ಸ್ವಲ್ಪ ಹೊತ್ತು ಕುತ್ಕೊಳ್ಳೋಣ ಈ ಪ್ಲೇಸಲ್ಲಿ ಅನ್ನಿಸ್ತಾ ಇತ್ತು. ಸೊ ಇದು ಕೂಡ ತುಂಬಾ ಚೆನ್ನಾಗಿದೆ. ಇಲ್ಲಿ ಕೂಡ ಎಂಟ್ರಿ ಫೀಸ್ ಇರುತ್ತೆ ₹25 ಏನೋ. ಬಟ್ ನಾವೇನಂದರೆ ಸ್ವಲ್ಪ ಜೀಪಲ್ಲೇ ಬಂದುಬಿಟ್ವಿ. ಯಾಕೆಂದರೆ ಆಲ್ಮೋಸ್ಟ್ 900 ಮೀಟರ್ಸ್ವರೆಗೂ ನಡಿಬೇಕು ಇಲ್ಲಿಗೆ ಅಂದ್ಬಿಟ್ಟು ಜೀಪಲ್ಲೇ ಬಂದ್ವಿ. ಐ ಥಿಂಕ್ ನಿಮಗೆ ಈ ವ್ಲಾಗ್ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಬಾಯ್.